ಸರ್ವರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಎಳೆಯರ ರಾಮಾಯಣ ಅಧ್ಯಾಯ 2 ಅರಣ್ಯಗಮನ ಭಾಗ 21. ಶ್ರೀರಾಮನಿಂದ ಭರತನಿಗೆ ಹಿತವಚನ. ಲಕ್ಷ್ಮಣನು ರಾಮನಿಗೆ ಹೇಳುತ್ತಾನೆ, ಭರತನು ಕಾಡಿಗೆ ಬಂದದನ್ನು ಕಂಡು ಅವನಿಗೆ ನಿನ್ನ ರಾಜ್ಯವೊಂದೇ ಸಾಲದೆಂದು ತೋರುತ್ತದೆ. ನಮ್ಮನ್ನು ಯುದ್ಧ ಮಾಡಿ ಸೋಲಿಸಬೇಕೆಂದು ಬರುತ್ತಿದ್ದಾನೆ. ಬರಲಿ, ನಾವಿಬ್ಬರೂ ಅವನನ್ನು ಸೆದೆಬಡಿಯೋಣ ಎಂದನು. ಶ್ರೀರಾಮನು, ಲಕ್ಷ್ಮಣ, ಸುಮ್ಮನೆ ಕೋಪಿಸಿಕೊಳ್ಳಬೇಡ. ಸರಿಯಾಗಿ ವಿಚಾರ ಮಾಡದೆ ಮಾತನಾಡಬೇಡ. ಕೇವಲ ಊಹೆಯಿಂದಲೇ ಇತರರು ಹೀಗೆ ಹಾಗೆ ಎಂದು ಭಾವಿಸಬಾರದು. ಭರತನು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆಂದು ನಾವೇಕೆ ಯೋಚಿಸಬೇಕು? ಅವನು ಮಹಾಧಾರ್ಮಿಕ. ಭರತನ ಮನಸ್ಸು ನನಗೆ ಗೊತ್ತು. ಬಹುಶಃ ಅವನು ನಮ್ಮನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಲು ಬಂದಿರಬಹುದು. ನಾವು ಕಾಡಿಗೆ ಬಂದಿರುವುದರಿಂದ ಅವನ ಮನಸ್ಸಿಗೆ ಬಹಳ ಬೇಸರವಾಗಿದೆ. ಅದಕ್ಕಾಗಿಯೇ ಅವನು ಇಲ್ಲಿಗೆ ಬಂದಿದ್ದಾನೆ. ಇದು ಖಂಡಿತ. ನಾವು ಅವನನ್ನು ಎದುರುಗೊಳ್ಳೋಣ, ಆದರದಿಂದ ಬರಮಾಡಿಕೊಳ್ಳೋಣ ಎಂದು ಪರ್ಣಕುಟಿಯೊಳಗೆ ಬಂದನು. ಅದೇ ಸಮಯಕ್ಕೆ ಸರಿಯಾಗಿ ಭರತನೂ ಪರ್ಣಕುಟಿಯ ಬಳಿಗೆ ಬಂದನು. ದರ್ಭಾಸನದ ಮೇಲೆ ಕುಳಿತಿದ್ದ ಶ್ರೀರಾಮ ಸೀತೆಯನ್ನು ನೋಡಿದನು. ಅವನಿಗೆ ಸಂತೋಷ, ಸುಖ, ದುಃಖ, ಅಳು ಎಲ್ಲವೂ ಒಟ್ಟಿಗೆ ಬಂದವು. ಅವನ ಮೈ ನಡುಗಿತು. ಗಂಟಲ ನರಗಳು ಉಬ್ಬಿದವು. ಕಣ್ಣು ಮಂಜು ಮಂಜಾಯಿತು. ಶ್ರೀರಾಮನ ಪಾದಗಳನ್ನು ಮುಟ್ಟಲೆಂದು ಬೇಗನೆ ಹೆಜ್ಜೆ ಹಾಕಿದನು. ಆದರೆ ಭಾವೋದ್ರೇಕದಿಂದ ಹಾಗೆಯೇ ಕುಸಿದು ಬಿದ್ದು ಮೂರ್ಛೆ ಹೋದನು. ಶ್ರೀರಾಮನು ಓಡಿ ಬಂದು ಭರತನನ್ನು ಎಬ್ಬಿಸಿದನು. ಭರತನು ಎಚ್ಚರಗೊಂಡು ಗಟ್ಟಿಯಾಗಿ ಅಳುತ್ತಾ ಶ್ರೀರಾಮನ ಪಾದ ಮುಟ್ಟಿ ನಮಸ್ಕರಿಸಿದನು. ಶ್ರೀರಾಮನು ತಮ್ಮನನ್ನು ಬರಸೆಳೆದು ಅಪ್ಪಿಕೊಂಡನು. ಅಲ್ಲಿದ್ದವರ ಮನಸ್ಸನ್ನು ಆ ದೃಶ್ಯ ಕಲಕಿಬಿಟ್ಟಿತು. ಎಲ್ಲರ ಕಣ್ಣಿನಲ್ಲೂ ಕಂಬನಿ ಒಸರಿತು. ಶ್ರೀರಾಮನು ನಾರುಮಡಿಯನ್ನುಟ್ಟು ಜಟಾಧಾರಿಯಾಗಿದ್ದ ಭರತನನ್ನು ಕುರಿತು, ಭರತ, ಇದೇನು? ಕಾಡಿಗೇಕೆ ಬಂದೆ? ತಂದೆಯವರೆಲ್ಲಿ? ಅವರ ಆರೋಗ್ಯ ಹೇಗಿದೆ? ಅವರಿಗೆ ಸರಿಯಾಗಿ ಉಪಚಾರ ನಡೆಯುತ್ತಿದೆಯಷ್ಟೇ ಎಂದು ಕೇಳಿದನು. ಭರತನು ದುಃಖೋನ್ಮಾದದಿಂದ ಹಾಗೆಯೇ ಕುಳಿತಿರಲು ಶ್ರೀರಾಮನು ವಾತ್ಸಲ್ಯದಿಂದ ಅವನ ಮೈ ದಡವುತ್ತಾ ರಾಜನೀತಿಯನ್ನು ಬೋಧಿಸಿದನು. ಭರತ, ಕುಲಪುರೋಹಿತರಿಗೆ ಗೌರವವನ್ನು ತೋರಿಸುತ್ತಿರುವೆಯಷ್ಟೇ? ರಾಜ್ಯದಲ್ಲಿ ಎಲ್ಲರನ್ನೂ ಆದರದಿಂದ ಕಾಣುತ್ತಿರುವೆಯಾ? ಶೂರರು, ವಿದ್ಯಾವಂತರು, ಯೋಗ್ಯರು, ಇತರರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬಲ್ಲವರೂ ಆದವರನ್ನೇ ಮಂತ್ರಿಯಾಗಿ ನೇಮಿಸು. ರಾಜನು ಯಾವಾಗಲೂ ತಾನೇ ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು. ಅದಕ್ಕಾಗಿ ಮಂತ್ರಿಗಳೊಡನೆ ಸಮಾಲೋಚಿಸಬೇಕು. ಇದರಿಂದ ಪರಸ್ಪರ ವಿಚಾರ ವಿನಿಮಯ ನಡೆದು ಎಲ್ಲರ ಅಭಿಪ್ರಾಯವೂ ವ್ಯಕ್ತವಾಗುತ್ತದೆ. ಎಲ್ಲರಿಗೂ ಒಪ್ಪಿಗೆಯಾಗುವಂತಹ ನಿರ್ಣಯವನ್ನು ಕೈಗೊಳ್ಳಬಹುದು. ಆದರೆ ಮಂತ್ರಾಲೋಚನೆ ಮಾಡಿದ ವಿಷಯ ರಹಸ್ಯವಾಗಿರಬೇಕು. ಭರತ, ಪಂಡಿತರನ್ನು ಆಧರಿಸು. 1000 ಮೂರ್ಖರಿದ್ದರೂ ರಾಜನಿಗೆ ಅವರಿಂದ ಉಪಯೋಗವಿಲ್ಲ. ಅವರ ಬದಲು ದಕ್ಷನೂ ವೀರನೂ ಮೇಧಾವಿಯೂ ರಾಜ್ಯಶಾಸ್ತ್ರ ವಿಶಾರದನೂ ಆದ ಒಬ್ಬ ಸಚಿವನಿದ್ದರೂ ಸಾಕು. ಅವನು ರಾಜ್ಯದ ಆಡಳಿತವನ್ನು ಸುಗಮವಾಗಿ ನಡೆಸಬಲ್ಲ. ಉತ್ತಮ ಅಧಿಕಾರಿಗೆ ದೊಡ್ಡ ಕೆಲಸವನ್ನು ಕೊಂಡು ಕೊಡು. ಮಧ್ಯಮರಿಗೆ ಸಾಮಾನ್ಯವಾದ ಕೆಲಸಗಳನ್ನು ಕೊಡು. ನಿಪುಣರಲ್ಲದವರಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಕೊಡು.
ನಿನ್ನ ಅಮಾತ್ಯರು ಪ್ರಾಮಾಣಿಕರಾಗಿರಲಿ. ಅವರು ಲಂಚ ರುಷುವತ್ತುಗಳನ್ನು ತೆಗೆದುಕೊಳ್ಳಬಾರದು. ತಮ್ಮ ಬಂಧು ಬಳಗದವರಿಗಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಬಾರದು. ನೀನೇ ಒಂದು ವೇಳೆ ಪ್ರಜೆಗಳಿಗೆ ತೊಂದರೆ ಕೊಟ್ಟರೂ ಮಂತ್ರಿಗಳು ಅದನ್ನು ಖಂಡಿಸಬೇಕು. ಅವರು ನಿನ್ನ ಹೊಗಳು ಭಟ್ಟರಾಗಬಾರದು. ಭರತ, ಪ್ರಜೆಗಳನ್ನು ಪ್ರೀತಿ ವಿಶ್ವಾಸದಿಂದ ಕಾಣು. ನಿನ್ನ ಪ್ರಜೆಗಳು ಧರ್ಮಿಷ್ಠರೇ, ಸತ್ಯ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆಯೇ ಎಂಬುದನ್ನು ಗಮನಿಸಬೇಕು. ರೋಗವನ್ನು ಗುಣಪಡಿಸದೆ ಬರೀ ಹಣವನ್ನೇ ಕೇಳುವ ವೈದ್ಯನನ್ನು, ಕೃತಜ್ಞತೆಯಿಲ್ಲದ ಯಜಮಾನನನ್ನೇ ಬೈಯುವ ಸೇವಕನನ್ನು, ಬಡವರ ಹೊಟ್ಟೆಯ ಮೇಲೆ ಹೊಡೆದು ಹಣ ಸಂಪಾದಿಸುವವರನ್ನು ನಿರ್ದಾಕ್ಷಿಣ್ಯವಾಗಿ ದಂಡಿಸು. ದೇಶದ್ರೋಹಿಗಳ ಚಟುವಟಿಕೆಯನ್ನು ಕಂಡುಹಿಡಿಯಲು ಗೂಢಚಾರರನ್ನು ನೇಮಿಸು. ಸೈನ್ಯವನ್ನು ಎಂದಿಗೂ ಉಪೇಕ್ಷಿಸಬೇಡ. ದೇಶದ ಗಡಿಗಳನ್ನು ರಕ್ಷಿಸುವವರು ಅವರು. ಯುದ್ಧದಲ್ಲಿ ತಮ್ಮ ಪ್ರಾಣವನ್ನೇ ಪಣವನ್ನಾಗಿಟ್ಟು ಕಾದಾಡುವವರು. ಸೈನಿಕರನ್ನು ಎಲ್ಲರೂ ಗೌರವಿಸಬೇಕು. ನಿನ್ನ ಸೇನಾಧಿಪತಿಯು ಸಮರ್ಥನಾಗಿರಲಿ. ಅವನು ಅತ್ಯಂತ ಶ್ರೇಷ್ಠ ರಾಜಭಕ್ತನಾಗಿರಬೇಕು. ತನ್ನ ದೇಶದ ಬಗ್ಗೆ ಉತ್ಕಟ ಅಭಿಮಾನವನ್ನು ಹೊಂದಿರಬೇಕು. ನಿನ್ನ ಸೈನಿಕರಿಗೂ ಸೇವಕರಿಗೂ ವೇತನಗಳನ್ನು ನಿಗದಿಯಾದ ಕಾಲಕ್ಕೆ ಕೊಡುತ್ತಿರು. ವೇತನವನ್ನು ಕಮ್ಮಿ ಮಾಡುವುದಾಗಲಿ ತಡವಾಗಿ ಕೊಡುವುದಾಗಲಿ ಬೇಡ. ನಮ್ಮನ್ನೇ ನಂಬಿರುವ ಜನಕ್ಕೆ ಎಂದಿಗೂ ತೊಂದರೆ ಕೊಡಬೇಡ. ರಾಜ್ಯವನ್ನಾಳಲು ನಿನಗೆ ಹೆಚ್ಚು ತೊಂದರೆಯಾಗುವುದಿಲ್ಲ. ಏಕೆಂದರೆ ಅಯೋಧ್ಯೆಯ ಪ್ರಜೆಗಳು ತಮ್ಮ ನಾಗರಿಕ ಹೊಣೆಗಳನ್ನು ಅರಿತವರು. ಅಯೋಧ್ಯೆಯ ತುಂಬ ದೇವಸ್ಥಾನಗಳಿವೆ. ಅರವಟ್ಟಿಗೆಗಳು, ಸರೋವರಗಳು ಅಸಂಖ್ಯಾತವಾಗಿವೆ. ಎಲ್ಲರಿಗೂ ಜಮೀನಿದೆ. ಕೃಷಿಯು ಚೆನ್ನಾಗಿ ನಡೆಯುತ್ತದೆ. ದನ ಕರುಗಳನ್ನು ಸಾಕಿದ್ದಾರೆ. ಕೃಷಿಯಿಂದ ಜೀವನ ಸಾಗಿಸುವವರು ಗೋಪಾಲಕರು ನಿನ್ನ ಪ್ರೀತಿಗೆ ಪಾತ್ರರಾಗಿದ್ದಾರೆ ತಾನೇ? ಏಕೆಂದರೆ ದೇಶದ ಅಭಿವೃದ್ಧಿ ಇವರುಗಳಿಂದಲೇ ಸಾಧ್ಯ. ವಾಣಿಜ್ಯ ಉದ್ಯಮದಿಂದ ದೇಶವು ಪ್ರಗತಿಯನ್ನು ಹೊಂದುತ್ತದೆ. ಆದರೆ ದೇಶದ ಆರ್ಥಿಕ ಪರಿಸ್ಥಿತಿಯು ಏರುಪೇರಾಗದಂತೆ ಜಾಗೃತೆ ವಹಿಸು. ವಿವಿಧ ಜಾತಿ ಮತಗಳ ಜನರು ಪರಸ್ಪರ ಹೊಂದಿಕೊಂಡಿದ್ದಾರೆಯೇ? ಸಾರ್ವಜನಿಕ ಉತ್ಸವಗಳು ಸಮಾರಂಭಗಳು ನಡೆಯುತ್ತಿವೆಯಷ್ಟೇ? ಇಂತಹ ಸಾಮೂಹಿಕ ಸಮಾರಂಭಗಳಿಂದಲೇ ಎಲ್ಲ ಜನರು ಪರಸ್ಪರ ಪ್ರೀತಿ, ಆದರ, ವಿಶ್ವಾಸಗಳು ಹುಟ್ಟುತ್ತವೆ. ನಾವೆಲ್ಲ ಒಂದೇ ಮನೆಯವರು ಎಂಬ ಭಾವನೆ ಮೂಡುತ್ತದೆ. ಭರತ, ನಿನ್ನ ರಾಜ್ಯದಲ್ಲಿ ಕಳ್ಳರಿಗೆ ತಕ್ಕ ಶಿಕ್ಷೆಯಾಗುತ್ತಿದೆಯಷ್ಟೇ? ಬಡವನಿಗೂ ಶ್ರೀಮಂತನಿಗೂ ವಿವಾದವಾದಾಗ ನಿನ್ನ ಮಂತ್ರಿಗಳು ದುಡ್ಡಿನ ಆಸೆಗಾಗಿ ಶ್ರೀಮಂತನ ಪಕ್ಷ ವಹಿಸದಂತೆ ಜಾಗರೂಕನಾಗಿರುವೆ ತಾನೆ? ರಾಜ್ಯದಲ್ಲಿ ಯಾರಿಗೂ ಅನ್ಯಾಯವಾಗಬಾರದು. ನ್ಯಾಯಾಧೀಶರು ವಿಚಾರಣೆಯನ್ನು ನಡೆಸಿ ನಿಷ್ಪಕ್ಷಪಾತದಿಂದ ತೀರ್ಮಾನಕ್ಕೆ ಬರಬೇಕು. ಯಾವ ರಾಜ್ಯದಲ್ಲಿ ಪ್ರಜೆಗಳು ಅನ್ಯಾಯದಿಂದ ನರಳುವರೋ ಅಂತಹ ರಾಜ್ಯ ಎಂದಿಗೂ ಶ್ರೇಯಸ್ಸನ್ನು ಹೊಂದಲಾರದು. ರಾಜನು 14 ತಪ್ಪುಗಳನ್ನು ಮಾಡುವ ಸಂದರ್ಭಗಳಿರುತ್ತವೆ. ನಾಸ್ತಿಕ ಬುದ್ಧಿ ಎಂದರೆ ದೇವರಲ್ಲಿ ನಂಬಿಕೆ ಇಲ್ಲದಿರುವುದು, ಸುಳ್ಳು ಹೇಳುವುದು, ಕಾರಣವಿಲ್ಲದೆ ಕೋಪಿಸಿಕೊಳ್ಳುವುದು, ಎಚ್ಚರಿಕೆ ಇಲ್ಲದಿರುವುದು, ಸೋಮಾರಿಯಾಗಿರುವುದು, ಒಳ್ಳೆಯವರೊಡನೆ ಸಂಬಂಧ ಬೆಳೆಸದಿರುವುದು, ಸುಖಲೋಲುಪತೆಯಲ್ಲಿ ಮಗ್ನನಾಗಿರುವುದು, ಕೆಲಸವನ್ನು ನಿಧಾನವಾಗಿ ಮಾಡುವುದು, ಮಂತ್ರಿಗಳೊಡನೆ ವಿಚಾರ ಮಾಡದೆ ತಾನೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ಅವಿವೇಕಿಗಳೊಡನೆ ರಾಜಕಾರಣವನ್ನು ಚರ್ಚಿಸುವುದು, ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು, ದೇಶದ ಹಿತದೃಷ್ಟಿಯಿಂದ ರಹಸ್ಯವಾಗಿರಬೇಕಾದ ಸಂಗತಿಗಳನ್ನು ಬಹಿರಂಗಪಡಿಸುವುದು, ಮಂಗಳಕರವಾದ ಕಾರ್ಯಗಳನ್ನು ಮಾಡದಿರುವುದು, ಎಲ್ಲ ಶತ್ರುಗಳ ಮೇಲೂ ಒಟ್ಟಿಗೆ ಯುದ್ಧವನ್ನು ಆರಂಭಿಸುವುದು. ಈ 14 ರಾಜದೋಷಗಳು. ಇವಕ್ಕೆ ಅವಕಾಶ ಕೊಡಬೇಡ. ಮೃಷ್ಟಾನ್ನ ಭೋಜನಗಳನ್ನು ನೀನೊಬ್ಬನೇ ತಿನ್ನಬೇಡ. ಹಲವಾರು ಜನರಿಗೆ ಹಂಚಿ ಅವರೊಂದಿಗೆ ಊಟ ಮಾಡು.
ರಾಜನಿಗೆ ಬಾಹುಬಲವೂ ಬೇಕು, ಜೊತೆಗೆ ಬುದ್ಧಿಬಲವೂ ಬೇಕು. ಅಂತಹ ರಾಜನು ಇಡೀ ಭೂಮಂಡಲವನ್ನೇ ಆಳಬಲ್ಲ, ತನ್ನ ಪ್ರಜೆಗಳನ್ನು ಸರಿಯಾಗಿ ಪಾಲಿಸಬಲ್ಲ. ಭರತ, ನೀನು ಆ ರೀತಿ ರಾಜ್ಯ ಆಳಬೇಕು. ನಮ್ಮ ವಂಶದ ಹಿರಿಯರು ರಾಜ್ಯ ಆಳಿದ್ದು ಹೀಗೆಯೇ. ನಿನ್ನಿಂದ ನಮ್ಮ ವಂಶದ ಕೀರ್ತಿ ಸೂರ್ಯ ಚಂದ್ರರಿರುವವರೆಗೆ ಬೆಳಗಬೇಕು ಎಂದು ಭರತನ ಬೆನ್ನು ಚಪ್ಪರಿಸಿದನು. ಭರತನಿಗೆ ಇನ್ನೂ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಕಣ್ಣೀರ ಕೋಡಿ ಹರಿಯುತ್ತಿರಲು ಗದ್ಗದಿತನಾಗಿ, ಅಣ್ಣ, ನಾನು ಧರ್ಮಭ್ರಷ್ಟ. ನನಗೇಕೆ ರಾಜಧರ್ಮವನ್ನು ಬೋಧಿಸುವೆ? ನಾನು ರಾಜನಾಗಿಲ್ಲ. ಆ ಯೋಗ್ಯತೆ ನನಗೆ ಇಲ್ಲವೂ ಇಲ್ಲ. ನೀನು ನನ್ನೊಡನೆಗೆ ಅಯೋಧ್ಯೆಗೆ ಬಾ, ರಾಜನಾಗಿ ನಮ್ಮನ್ನು ಆಳು. ಈಗ ಅಯೋಧ್ಯೆ ರಾಜನಿಲ್ಲದ ರಾಜ್ಯವಾಗಿದೆ. ದಶರಥ ಮಹಾರಾಜನು ನಿನ್ನ ವಿಯೋಗದಿಂದ ಮರಣ ಹೊಂದಿದ. ಕೊನೆಯ ಗಳಿಗೆಯವರೆಗೂ ಮಹಾರಾಜನ ನಿನ್ನನ್ನೇ ಧ್ಯಾನಿಸುತ್ತಿದ್ದನಂತೆ. ತಂದೆಯ ಮರಣ ಸಮಯದಲ್ಲಿ ನಾನೂ ಸಮೀಪದಲ್ಲಿರಲಿಲ್ಲ ಎಂದನು. ತಂದೆಯ ಮರಣದ ಸುದ್ದಿಯನ್ನು ಕೇಳಿ ಶ್ರೀರಾಮ ಎಚ್ಚರ ತಪ್ಪಿದನು. ಭರತ, ಲಕ್ಷ್ಮಣರು ಅವನನ್ನು ಉಪಚರಿಸಿ ಎಚ್ಚರಗೊಳಿಸಿದರು. ಶ್ರೀರಾಮ ತಂದೆಯ ಗುಣಗಾನ ಮಾಡುತ್ತಾ ಅವರ ಅನಿರೀಕ್ಷಿತ ಮರಣಕ್ಕಾಗಿ ಶೋಕಿಸಿದನು. ದಶರಥನ ಮರಣದ ವಾರ್ತೆಯನ್ನು ಕೇಳಿ ಲಕ್ಷ್ಮಣ, ಸೀತೆಯರಿಗೂ ಅತೀವ ದುಃಖವಾಯಿತು. ಭರತನೇ ಅವರೆಲ್ಲರನ್ನೂ ಸಂತೈಸಿದನು. ಶ್ರೀರಾಮ ಲಕ್ಷ್ಮಣರು ತಂದೆಗೆ ತರ್ಪಣವನ್ನು ಅರ್ಪಿಸಿದರು. ಇನ್ನು ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.